ಎಲ್ಲರಿಗೂ ನಮಸ್ಕಾರ. ವೈಭವ್ ತಾಂಬೋಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತು ಒಂದು ಹೆಚ್ಚಿನ ಒಂದು ಮಹತ್ವದ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಇವತ್ತು ಸೊಸೈಟಿಗಳಲ್ಲಿ ಸಿಗುವಂಥ ಒಂದು ಸೌಲಭ್ಯವನ್ನು ನಿಮಗೆ ತಿಳಿಸ್ತಾ ಒಂದು ಮಾಹಿತಿ ಹೆಚ್ಚಿನ ಮಾಹಿತಿ ಇದೆ. ದಯವಿಟ್ಟು ಇದನ್ನು ಸದುಪಯೋಗ ಪಡ್ಕೋಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ನಿಮ್ಮ ಗ್ರಾಮಗಳಲ್ಲಿ ಸೊಸೈಟಿಗಳಲ್ಲಿ ಸಿಗುವಂಥ ಯೋಜನೆ ಅದು ಏನಪ್ಪ ಅಂದರೆ ಅದು ಯಶಸ್ವಿನಿ ಕಾರ್ಡು ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರಾಜ್ಯ ಸರ್ಕಾರ ನೀಡುವಂಥ ಸೌಲಭ್ಯ. ಇದು ಏನಪ್ಪ ಅಂದರೆ ಇವತ್ತು 5 ಲಕ್ಷದ ತನಕ ಶಸ್ತ್ರಚಿಕಿತ್ಸೆಗಳಲ್ಲಿ ಹಲವಾರು ರೋಗಗಳಲ್ಲಿ ಹಲವಾರು ಆಸ್ಪತ್ರೆಯಲ್ಲಿ ಒಂದು ದೊರೆತಿರುವಂಥ ಯೋಜನೆ ಇದು ಯಶಸ್ವಿನಿ ಕಾರ್ಡು. ಇದು 5 ವರ್ಷ ತನಕ 5 ಲಕ್ಷದ ತನಕ ಇವತ್ತು ವೆಚ್ಚದಲ್ಲಿ ಆಡುವಂಥ ಒಂದು ಯೋಜನೆ. ದಯವಿಟ್ಟು ಇದನ್ನು ರೈತರು ಸದುಪಯೋಗ ಪಡ್ಕೋಬೇಕು. ಯಾಕಪ್ಪ ಅಂದರೆ ಇದು ವರ್ಷ ರಿನ್ಯೂವಲ್ ಕೂಡ ಬರುತ್ತದೆ. ರಿನ್ಯೂವಲ್ಗೆ 500 ರೂಪಾಯಿ ಇರುತ್ತದೆ. ನೀವು ಹೊಸದಾಗಿ ನಿಮಗೆ ಈ ಕಾರ್ಡನ್ನು ಬೇಕಂದರೆ ನೀವು ನಿಮ್ಮ ಸಹಕಾರ ಸಂಘ ಮತ್ತು ಸೊಸೈಟಿಗಳು ಅಂತೀವಲ್ಲ, ಆ ಸೊಸೈಟಿಗಳಲ್ಲಿ ಅರ್ಜಿಯನ್ನು ನೀಡ್ಬೋದು. ಒಂದು ಅರ್ಜಿಗೆ 500 ರೂಪಾಯಿ ಇರುತ್ತದೆ. 4 ಜನ ಇರುವಂಥ ಒಂದು ಸದಸ್ಯತೆ ಇದ್ದರೆ ಅದು 500 ರೂಪಾಯಿ ಇರುತ್ತದೆ. ಮತ್ತು ಹೆಚ್ಚಿನ ಸದಸ್ಯರು ನಮಗೆ ಬೇಕಪ್ಪ ಅಂದರೆ ನೀವು ಸೇರ್ಪಡೆ ಮಾಡ್ಕೋಬೇಕಾದ್ರೆ ಅದನ್ನು ಒಂದು ತಲೆಗೆ 100 ರೂಪಾಯಿ ಅಂತ ಇರುತ್ತೆ. 100 ರೂಪಾಯಿ ನೀವು ಎಷ್ಟು 3 ಜನ 4 ಜನ ಹೆಚ್ಚಿನ ಜನ ಸೇರಿಸ್ಬೋದು. ಒಂದು ತಲೆಗೆ 100 ರೂಪಾಯಿ. 4 ಜನ ಒಳಗಡೆ ಇದ್ದರೆ 500 ರೂಪಾಯಿ ಅನ್ನೋ ಫೀಸನ್ನು ಇರುತ್ತೆ. ದಯವಿಟ್ಟು ಇದು ಸರ್ಕಾರಿ ಸಹಕಾರ ಸಂಘಗಳಲ್ಲಿ ಇದು ದಯವಿಟ್ಟು ಇದನ್ನು ರೈತರು ಸದುಪಯೋಗ ಮಾಡ್ಕೋಬೇಕು. ಈಗ ರಾಜ್ಯಾದ್ಯಂತ ಇವತ್ತು ಹಲವಾರು ಆಸ್ಪತ್ರೆಗಳಲ್ಲಿ ಈ ಯೋಜನೆ ಮತ್ತು ಈ ಕಾರ್ಯಕ್ರಮ ದೊಡ್ಡವಂಥ ಅನುಕೂಲವಾದಂಥ ಒಂದು ಯೋಜನೆ ಇದೆ. ದಯವಿಟ್ಟು ಇದನ್ನು ರೈತರು ಸದುಪಯೋಗ ಪಡ್ಕೋಬೇಕಂತ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಇದು ವರ್ಷ ನಿಮಗೆ ರಿನ್ಯೂವಲ್ ಕೂಡ ಮಾಡ್ಬೋದು. ನೀವು 500 ರೂಪಾಯಿ ರಿನ್ಯೂವಲ್ ಸರ್ಕಾರಕ್ಕೆ ಫೀ ಇರುತ್ತೆ. ಇದನ್ನು ದಯವಿಟ್ಟು 5 ಲಕ್ಷ ರೂಪಾಯಿ ತನಕ ಇದು ನಿಮಗೆ ಎಲ್ಲ ಶಸ್ತ್ರಚಿಕಿತ್ಸೆ, ಕಣ್ಣಿನ ಪೊರೆ ಬಂದಿರ್ಬೋದು, ಹಲವಾರು ರೋಗಗಳು ಮನುಷ್ಯರಿಗೆ ಬರ್ತಾ ಇರ್ತಾವೆ. ಯಾವುದೇ ರೋಗಗಳು ಬರಬೇಕಾದ್ರೆ ಹೇಳಿ ಕೇಳಿ ಬರೋದಲ್ಲ. ಅವು ಯಾವಾಗ ಬರ್ತಾವೆ, ಯಾವಾಗಾರು ನಮ್ಮ ಕೈಯಾಗ ರೊಕ್ಕ ಇರಲ್ಲ, ಏನಿಲ್ಲಾರ್ದೆ ಇಂಥ ಯೋಜನೆಗಳು ನಮ್ಗೆ ಅನುಕೂಲವಾಗ್ತದೆ. ನಮ್ಮ ರೊಕ್ಕ ಇಲ್ಲಾರ ಸಮಯದಾಗ ನಾವು ಮಧ್ಯಮದ ವರ್ಗರು ಇದ್ದ ಕಾರಣ ನಾವು ಎಲ್ಲ ಇವತ್ತು ಹೊಲಕ್ಕೆ ಹಾಕಿರ್ತೀವಿ. ಏನಾರ ಒಂದು ಖರೀದಿ ರೊಕ್ಕ ಇದ್ದಾಗ ಏನಾರ ಒಂದು ತೊಗೊಂಡಿರ್ತೀವಿ. ಆವಾಗ ನಮಗೆ ಜಾಪಾತಿ ಯಾವ ರೋಗಗಳು ಬಂದಾಗ ಇದಕ್ಕೆ ನಮ್ಮ ಕೈಯಾಗ ರೊಕ್ಕ ಇರಲ್ಲ. ನಾವು ಅನಾರೋಗ್ಯದಿಂದ ಬೇರೆಯವ್ರ ಮೇಲೆ ಸಾಲ ಮಾಡೋದಾಗಲಿ, ಬಡ್ಡಿ ಹಂಗೆ ಸಾಲ ತಂದು ದವಾಖಾನಿಗೆ ಹಾಕೋದಾಗಲಿ ಇದನ್ನು ಮಾಡಬಾರ್ದು. ದಯವಿಟ್ಟು ಇದು ಅವಕಾಶವನ್ನು ಸದುಪಯೋಗ ಪಡ್ಕೋಬೇಕು ಅಂತ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.